ಲೋಕೋಪಯೋಗಿ ಇಲಾಖೆಯ ಸಚಿವರಾದ ಸತೀಶ್ ಜಾರಕಿಹೊಳಿ ಸಿಂಧನೂರು ನಗರದ ಒಳಬಳ್ಳಾರಿ ರಸ್ತೆಯಲ್ಲಿರುವ ಕಾರುಣ್ಯ ನೆಲೆ ವಯಸ್ಕರ ಬುದ್ಧಿಮಾಂದ್ಯ ಆಶ್ರಮಕ್ಕೆ ವಿಸಿಟ್ ನೀಡಿದ್ದು, ಆಶ್ರಮದ ಎಲ್ಲ ಕೋಣೆಗಳನ್ನು ವೀಕ್ಷಿಸಿ ವೃದ್ಧ ಮತ್ತು ವಯಸ್ಕರ ಬುದ್ಧಿಮಾಂದ್ಯರ ಯೋಗಕ್ಷೇಮವನ್ನು ವಿಚಾರಿಸಿ ಆಶ್ರಮದ ನಿರ್ವಹಣೆಯ ಮಾಹಿತಿಯನ್ನು ಪಡೆದು ಆಶ್ರಮದ ಸೇವೆಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತಪಡಿಸಿ ಅನಾಥ ವೃದ್ಧರನ್ನ ಬುದ್ಧಿಮಾಂದ್ಯರನ್ನ ತನ್ನ ತಂದೆ ತಾಯಿ ಅಕ್ಕ ತಂಗಿಯರಂತೆ ಅಣ್ಣ ತಮ್ಮಂದಿರಂತೆ ನೋಡಿಕೊಳ್ಳುವ ಚನ್ನಬಸವ ಸ್ವಾಮಿ ಹಿರೇಮಠ ಅವರ ಸೇವೆ ಅಮೋಘವಾದದ್ದು. ಇಂತಹ ಒಂದು ಆಶ್ರಮಕ್ಕೆ ಬಂದಿದ್ದು ನನ್ನ ಪುಣ್ಯ ಎಂದಿದ್ದಾರೆ. ಈ ಸಂದರ್ಭದಲ್ಲಿ ಆಶ್ರಮದ ಕಾನೂನು ಸಲಹೆಗಾರ ಜಿ ರಾಯಪ್ಪ, ವಕೀಲರು ಆಶ್ರಮಕ್ಕೆ ಸರ್ಕಾರದಿಂದ ಸ್ವಂತ ನಿವೇಶನ ನೀಡುವ ಕುರಿತು ಮನವಿ ಪತ್ರ ಸಲ್ಲಿಸಿದರು. ಮನವಿಯನ್ನು ಪಡೆದ ಜಾರಕಿಹೊಳಿ ಮಾತನಾಡಿದ್ದು ಹೀಗೆ. ಚರ್ಚೆ. ಎಲ್ಲರಿಗೂ ನಮಸ್ಕಾರ. ಶ್ರೀಮಠ ಸೇವಾ ಟ್ರಸ್ಟ್ ಆಶ್ರಯದಲ್ಲಿ ಕಾರುಣ್ಯ ಏನು ವಯಸ್ಸಾದವರಿಗೆ ವೃದ್ಧಾಶ್ರಮದಿಂದ ಕಳೆದ 18ರಿಂದ ಇಲ್ಲಿವರೆಗೆ ಸುಮಾರು 8-9 ವರ್ಷದಿಂದ ಟ್ರಸ್ಟಿನ ಪದಾಧಿಕಾರಿಗಳು ಸಾಕಷ್ಟು ಜನ ವೇದಿಕೆ ಮೇಲೂ ಪದಾಧಿಕಾರಿಗಳು ಕೂಡ ಭಾಳ ಅಚ್ಚುಕಟ್ಟಾಗಿ ನಾವು ನಡೆಸ್ತಾ ಬಂದಿದ್ದೀರಿ. ಅದಕ್ಕೆ ಬೇಕಾಗುವಂಥ ಎಲ್ಲ ಮೂಲಭೂತ ಸೌಕರ್ಯ ಇರ್ಬೋದು, ಹಣಕಾಸಿನ ನಿರ್ವಹಣೆ ಆಗಾಗ ಟ್ರಸ್ಟಿಗಳು ಜನ ಸಹಾಯ ಮಾಡ್ತಾರೆ. ಮತ್ತು ಇನ್ನೂ ಕೆಲವರು ಬೇಕಾಗುವಂಥ ದವಸ ಧಾನ್ಯಗಳನ್ನು ಕಲೆಕ್ಟ್ ಮಾಡ್ತೀವಿ. ಅವ್ರಿಗೆ ಬೇಕಾದಂಥ ಬಟ್ಟೆ ಕೂಡ ಆಯಾ ಸಂಸ್ಥೆ ಇರ್ಬೋದು ಅಥವಾ ವೈಯಕ್ತಿಕವಾಗಿ ದೇಣಿಗೆ ಕೊಡೋ ಮೂಲಕ ಇಲ್ಲಿವರೆಗೆ ಭಾಳ ಅಚ್ಚುಕಟ್ಟಾಗಿ ನಡೆಸಿದರೆ, ಕಳೆದ ಸಾರಿ 2 ತಿಂಗಳಿಂದ ನಮ್ಮ ತಾವರ್ಗೆರೆ ಬುದ್ಧಾಶ್ರಮಕ್ಕೆ ಬಂದಾಗ ಭೇಟಿ ಕೊಟ್ಟಿದ್ರೆ ಇದ್ರ ಬಗ್ಗೆ ಹೇಳಿ ಈ ಥರ ನಡೆಸ್ತಾ ಇದ್ದೀವಿ. ನಾವು ಕೂಡ ಇಲ್ಲಿ ಬರಬೇಕಂದಾಗ ನಾನು ಒಂದ್ಸರಿ ಬರ್ತೀನಿ, ನೋಡ್ತೀನಿ, ಖುದ್ದಾಗಿ ನೋಡೋಣ ಯಾವ ರೀತಿ ನಡೆಸ್ತಾ ಇದ್ದೀರಿ. ಈ ದೇಶದಲ್ಲಿ ವಿಭಿನ್ನವಾಗಿದೆ. ಕೆಲವರು ಇದನ್ನು ಆಯ್ಕೆ ಮಾಡ್ಕೊಳ್ತಾರೆ, ಕೆಲವರು ಅನಾಥ ಮಕ್ಕಳನ್ನು ಆರೈಕೆ ಮಾಡ್ತಾರೆ, ಬೇರೆ ಬೇರೆ ಅವ್ರಿಗೆ ಯಾವ್ದಾವ ಕೆಲವರು ಊಟ ಹಾಕ್ತಾರೆ ಪ್ರತಿ ದಿವಸ ಫ್ರೀಯಾಗಿ. ಅಂದರೆ ಅವ್ರಿಗೆ ಯಾವುದು ಸಮಾಜ ಸೇವೆ ಮಾಡಲಿಕ್ಕೆ ಇಷ್ಟ ಇದೆ ಅದನ್ನು ಆಯ್ಕೆ ಮಾಡ್ಕೊಳ್ತಾರೆ ಅಥವಾ ಏನು ಮಾಡ್ಕೋದ್ರಿ. ಇದು ಭಾಳ ಕಷ್ಟದ ಕೆಲಸ ಇದೆ, ಭಾಳ ಅಂದರೆ ಭಾಳ ಕಷ್ಟದ ಕೆಲಸ. ನಾವು ಕೂಡ ಹೆಚ್ಚು ಕಮ್ಮಿ ಬೆಳಗಾವಿಯಲ್ಲಿ ಸುಮಾರು 10-12 ಅಂತ ಆಶ್ರಮ ಇದೆ. ನಾವು ಭಾಳ ಹತ್ತಿರದಿಂದ ನೋಡಿದ್ದೀನಿ, ಸಾಧ್ಯದಕ್ಕೆಲ್ಲ ಸಹಾಯ ಮಾಡಿದ್ದೀವಿ. ಜೊತೆಗೆ ನಾವು ಕೂಡ 3 ಆಶ್ರಮ ರೀತಿಯಲ್ಲೇ ನಾವು ನಡೆಸ್ತೀವಿ. ನಮ್ಮದು ತಾವರ್ಗೇರಿ, ಘಟಪ್ರಭ, ಬೆಳಗಾವಿಯಲ್ಲಿ, ಹರಿಯಾಣದಲ್ಲಿ ಒಂದಿದೆ. ಈಗ ನಾವು ಇನ್ನೊಂದು ಶಿರಾದಲ್ಲಿ ಪ್ರಾರಂಭ ಮಾಡ್ತಾ ಇದ್ವಿ. ಅದು ಮಾಡುವಂಥ ವಿಚಾರ ಅವರು ಬದುಕನ್ನು ಕಟ್ಟಿಕೊಳ್ಳಿಕ್ಕೆ ಮಾಡ್ತೀವಿ ನಾವು. ಅದು ವಿದ್ಯಾರ್ಥಿಗಳಿಗೆ ತರಬೇತಿಗಳು, ಈ ದೇಶದ ಇತಿಹಾಸವನ್ನು ಇರ್ಬೋದು, ಅವ್ರ ಉದ್ಯೋಗ ಅವಕಾಶಗಳನ್ನು ದಾರಿ ತೋರಿಸ್ಲಿಕ್ಕೆ ನಾವು ನಮ್ಮ ಬದುಕನ್ನು ಕಟ್ಟಿಕೊಳ್ಳೋರು. ಇದು ಬದುಕಿನಿಂದ ಹೊರಗೆ ಬಂದವರಿಗೆ ನೀವು ಮಾಡ್ತಾರೆ ಡಿಫ್ರೆಂಟ್ ಆಗಿದೆ. ನಾವು ಯುವಕರಿಗೆ ಮತ್ತು ಬೇರೆ ಬೇರೆ ಸಮಾಜದವರು ಕೂಡ ತಮ್ಮ ಕಾರ್ಯಾಗಾರ ಮಾಡ್ತಾರೆ, ತರಬೇತಿ ಮಾಡ್ತಾರೆ, ಅವ್ರ ಸಮುದಾಯದ ಸಮಸ್ಯೆಗಳನ್ನು ಪರಿಹಾರ ಮಾಡ್ತಾರೆ. ಅದಕ್ಕೆ ನಿಮ್ಗೆ ಎಷ್ಟೇ ನಾವು ಟ್ರಸ್ಟಿನ ಅಧ್ಯಕ್ಷರಿಗೆ, ಸದಸ್ಯರಿಗೆ ಅಭಿನಂದನೆ ಕೂಡ ಭಾಳ ಕಡಿಮೆ, ಭಾಳ ಕಷ್ಟದ ಕೆಲಸ ಇದೆ. ಬೇರೆ ಏನಾರು ಮಾಡ್ಬೋದು, ನಾವು ದಿವಸ 1 ಲಕ್ಷ ರೂಪಾಯಿ ಕೊಡ್ಬೋದು, ಆದರೆ ಇದನ್ನು ನೀವು ಮಾಡ್ತಾ ಇರೋದು ಭಾಳ ಕಷ್ಟದ ಕೆಲಸ. ತಾವು ಎಷ್ಟೇ ಕಷ್ಟ ಮಾಡಿದ್ರು ಕೂಡ ನಿರಂತರವಾಗಿ ಇದನ್ನು ಮುಂದುವರಿಸ್ಕೊಂಡು ಬಂದಿದ್ರಿ. ಮುಂದೆ ಎಲ್ಲ ಟ್ರಸ್ಟಿಗೆ ಕೂಡ ಅದನ್ನು ನಿರಂತರವಾಗಿ ಮುಂದುವರಿಸುವಂಥ ಶಕ್ತಿ, ಆ ಧೈರ್ಯ, ಆ ಮನಸ್ಥಿತಿ ಮುಂದುವರಲಂತ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಈಗ ನೋಡೋದಂತ ಈಗಾಗಲೇ ಮಂತ್ರಿಗಳ ಗಮನಕ್ಕೆ, ಶಾಸಕರ ಗಮನಕ್ಕೆ ತಂದಿದ್ರೆ ಸರ್ಕಾರಿ ಜಾಗಿದ್ರೆ ನಿಮಗೆ ಅದರಲ್ಲಿ ಕೊಡಿಸುವಂಥ ನಾನು ಸಚಿವರಿದ್ದಾರೆ
ಶಾಸಕರ ಜೊತೆ ಮಾತಾಡ್ತೀನಿ. ನಾವು ಒಳ್ಳೆ ಕೆಲಸ ಮಾಡಿದರೆ ಸರ್ಕಾರ ಅನುದಾನ ಈ ಸಾರಿ ಅಪ್ಲೈ ಮಾಡಿ ಕೂಡ ಕೊಟ್ಟಿಲ್ಲ ಅಂತ ಹೇಳಿದರೆ ಅದ್ರ ಬಗ್ಗೆ ಕೂಡ ಚರ್ಚೆ ಮಾಡ್ತೀವಿ. ಸೊ ನಿಮಗೆ ಶಾಶ್ವತವಾಗಿ ಜಾಗ ಸಿಕ್ಕರೆ ಇನ್ನೂ ಹೆಚ್ಚು ಅಗ್ರೆಸಿವ್ ಆಗಿ ಅಲ್ಲಿ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಸೊ ಒಟ್ಟಾರೆಯಾಗಿ ನಮ್ಮ ಕೆಲಸ ನಿಮ್ಮ ಕೆಲಸ ಸಿಮಿಲರ್ ಆಗಿ ಒಂದೇ ಇದೆ. ನಮ್ಮ ಮುಂದಿನ ಹೆಜ್ಜೆಯಲ್ಲಿ ನೀವು ಮಾಡ್ತಾರೆ, ನಿಮ್ಮ ಹಿಂದಿನ ಹೆಜ್ಜೆಯಲ್ಲಿ ನಾವು ಮಾಡ್ತಾ ಇದ್ದೀವಿ. ಅಂದರೆ ಸಮಾಜ ಯಾರು ತಿರಸ್ಕಾರ ಮಾಡಿದೆ ಅಥವಾ ಅವ್ರನ್ನ ಅಪ್ಕೊಳ್ಳಿಕ್ಕೆ ರೆಡಿ ಇಲ್ಲ ಅಂಥವ್ರನ್ನ ಆರೈಕೆ ಮಾಡ್ತೀರಿ, ಅವ್ರಿಗೆ ಪಾಲನೆ ಪೋಷಣೆ ಮಾಡ್ತೀರಿ, ಕಠಿಣವಾದ ಕೆಲಸ ಮಾಡ್ತೀರಿ. ನಿಮ್ಮ ಪ್ರಯತ್ನಕ್ಕೆ ಇನ್ನೂ ಯಶಸ್ವಿ ಸಿಗಲಿ ಅನ್ನೋ ಶುಭ ಹಾರೈಸ್ತಾ ಮುಂದಿನ ದಿನಗಳಲ್ಲಿ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸ್ಬೇಕಂತ ನಮ್ಮದು ಕೂಡ ಚಿಂತನೆ ಇದೆ. ಕಾಲ ಭವಿಷ್ಯ ಬಂದಾಗ ಖಂಡಿತವಾಗಿ ನಿಮ್ಗೆ ಎಲ್ಲ ರೀತಿಯಿಂದ ಹೆಲ್ಪ್ ಮಾಡ್ತೀವಿ. ಅದ್ರ ಜೊತೆಗೆ ನಿಮಗೆ ಜಾಗಿ ಬಗ್ಗೆ ಮತ್ತು ಅನುದಾನ ಬಗ್ಗೆ ನಮ್ಮ ಸರ್ಕಾರದ ಬೆಂಬಲ ಸಿಗುವಂಥ ಪ್ರಯತ್ನ ಮಾಡ್ತೀನಿ. ಮತ್ತೊಮ್ಮೆ ತಮಗೆಲ್ಲ ಹೊಂಚಿ ಈ ನಿಮ್ಮ ಏನು ಪ್ರಯತ್ನ ಇದೆ ಮುಂದುವರೆಲ್ಲ ಅಂತೇಳಿ ನಮ್ಮ ನಮಸ್ಕಾರ. ಹಬ್ಬದ ಶುಭಾಶಯಗಳು. ಇವತ್ತು ಏನಪ್ಪ ವಿಶೇಷತೆ ಅಂದರೆ ನಮ್ಮ ಜಾರಕಿಹೊಳಿ ಸರ್ ಸಚಿವರಾಗಿರ್ತಕ್ಕಂಥ ಮೊಟ್ಟ ಮೊದಲ ಬಾರಿಗೆ ನಮ್ಮ ಮಕ್ಕಳ ಕಾರುಣ್ಯಾಶ್ರಮಕ್ಕೆ ಬಂದಿರೋದು ನಮ್ಮೆಲ್ಲರಿಗೂ ಕೂಡ ಒಂದು ಖುಷಿಯ ವಿಚಾರ ಅಂತಲೇ ನಾನು ಹೇಳ್ತಾ ಇದ್ದೀನಿ. ಏಕೆಂದರೆ ನಾನು ಏನಿಲ್ಲ ಅಂತಂದರೆ ಕರೋನಾಕ್ಕಿಂತ ಬಿಫೋರಿಂದ ಕೂಡ ನಾನು ಈ ಆಶ್ರಮಕ್ಕೆ ಬರ್ತಾನೆ ಇರ್ತೀನಿ. ನನಗೆ ಯಾವಾಗ ಟೈಮ್ ಸಿಗ್ತದ ಅಂತ ಟೈಮಲ್ಲಿ ಬಂದು ಹೋಗ್ತಾನೆ ಇರ್ತೀನಿ. ಯಾಕೆಂತಂದರೆ ಇಲ್ಲಿ ತುಂಬ ಒಂದು ಕಷ್ಟಗಳಿವೆ. ಏಕೆಂದರೆ ಮನೆಯಲ್ಲಿ ನಾವು ಒಂದು ಮಗು ಒಂದಿಲ್ಲ ಎರಡು ಸತಿ ನಮಗೆ ಏನಾದರೂ ಕಿರಿಕಿರಿ ಮಾಡಿದ್ವು ಅಂತಂದರೆ ಅದನ್ನು ನಾವೇನು ಮಾಡ್ತೀವಿ ಅಂತಂದರೆ ಅದು ಟಾರ್ಚರ್ ಅಂದ್ಕೊಳ್ತೀವಿ. ಬಟ್ ಇಲ್ಲಿ ಏನಾಗಿದೆ ಅಂತಂದರೆ ಆ್ಯಕ್ಚುಲಿ ನಾವು ಇಲ್ಲಿ ನೋಡಿ ಬಂದಿರ್ತಕ್ಕಂಥ ಪರ್ಸನ್ಸ್ ಯಾವ ಥರ ಇದ್ರು ಅಂತಂತಂದರೆ ಓಕೆ ಸ್ವಲ್ಪ ಓಡ್ತಾರೆ ಕೂತ್ಕೊತಾರೆ ಆ ಥರ ಪರ್ಸನ್ಸ್ ಇದೆ. ಆದರೆ ಬೆಡ್ ರೀಡಿಂಗ್ ಪರ್ಸನ್ಸ್ ಇದಾರಲ್ವಾ, ಅಲ್ಲಿ ಹೋಗಿ ನೋಡಿದ್ರೆ ನೀವು 1 ಮಿನಿಟ್ ಕೂಡ ಇರಲ್ಲ. ಅಂಥ ಒಂದು ಕೆಲಸಗಳನ್ನು ಅಮ್ಮ ಆಗಿರ್ಬೋದು ಮತ್ತು ಆಮೇಲೆ ತಾತನವರಾಗಿರ್ಬೋದು ಅವ್ರನ್ನ ಒಂದು ಕೂಸುಗಳ ರಕ್ಷಣೆ ಮಾಡ್ತಾ ಇದ್ದಾರೆ. ಯಾಕಂದರೆ ನೋಡಿ, ಏನೋ ಒಂದು ಮಕ್ಕಳು ಒಂದ್ಸಲಿಂದ 2 ಸತಿ ನಾವು ಗಲೀಜು ಮಾಡಿಕೊಂಡ್ರೆ ಅವ್ರನ್ನ ನಾವು ಹಿಂತಿರುಗಿ ನೋಡಲ್ಲ, ಅವ್ರನ್ನ ಎತ್ತೋದು ಇಲ್ಲ. ಅಂಥ ಒಂದು ಪರಿಸ್ಥಿತಿಯಲ್ಲಿ ಏಜ್ ಆದಂಥ ಪರ್ಸನ್ಸ್ಗಳು ಮಾಡ್ತಕ್ಕಂಥ ಒಂದು ಕೆಲಸಗಳು ಇದಾವಲ್ಲ, ಅದು ಒಂದು ಸ್ಮೆಲ್ ಆಗಿರುತ್ತೆ. ಅಂಥ ಕೆಲಸಗಳು ಕೂಡ ಅವ್ರು ಮಾಡ್ತಾ ಇದ್ದಾರೆ. ದೇವರು ಅವ್ರಿಗೆ ಎಂಥ ಒಂದು ಆಶೀರ್ವಾದ ಮಾಡಿದ್ದಾನೆ ಅಂತಂದರೆ ನಾವು ಎಷ್ಟು ಹೇಳಿದ್ರು ಕೂಡ ಕಡಿಮೆನೆ. ಜನ ಹೇಳ್ತಾರೆ ಏನಪ್ಪ ಕಾರುಣ್ಯ ಆಶ್ರಮ ಇದೆ ಅವರೆಲ್ಲ ಇದು ಮಾಡ್ತಾರೆ ಅಂತಂತ ಹೇಳ್ತಾರೆ. ಯಾಕೆ ಅವ್ರಿಗೆ ಒಂದು 2 ಮಕ್ಕಳಿದ್ದಾರೆ ಮತ್ತು ಆಮೇಲೆ ಗಂಡ ಹೆಂಡತಿ ಆರಾಮಾಗಿ ಎಲ್ಲಾದರೂ ಜೀವನ ಮಾಡ್ಬೋದಲ್ವಾ? ಯಾಕೆ ಈ ಥರ ಆಶ್ರಮಗಳನ್ನು ನಡೆಸಬೇಕು? ಹೌದಲ್ವಾ? ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಪ್ರತಿಯೊಬ್ಬರಿಗೂ ಕೂಡ ನಾವು ಹುಟ್ಟು ಅನ್ನೋದು ಖಚಿತವಾಗಿರುತ್ತೆ, ಸಾವು ಕೂಡ ಎಲ್ಲರಿಗೂ ಬಂದೇ ಬರುತ್ತೆ. ಅದ್ರ ಮಧ್ಯೆ ಬಂದೋಗ್ತಕ್ಕಂಥ ಒಂದು ಕಾರ್ಯಗಳಿದಾವಲ್ಲ, ನಾವು ಇರೋವರೆಗೂ ಕೂಡ ನಾವು ಒಳ್ಳೆ ಕೆಲಸಗಳನ್ನು ನಾವು ಮಾಡೋಣ. ಯಾಕಂದರೆ ನೋಡಿ, ದಿನಕ್ಕೊಬ್ಬರು ಸಾಯ್ತಾ ಇರ್ತಾರೆ, ಮತ್ತು ಆಮೇಲೆ ಎಲ್ಲೋ ಹೊರಗಡೆ ಹೋಗ್ತಾ ಇರ್ತಾರೆ, ಮತ್ತು ಹಾಸ್ಪಿಟಲ್ನಂತೂ ಕರ್ಕೊಂಡು ಹೋಗಬೇಕು. ಪ್ರತಿಯೊಂದು ಟಾರ್ಚರ್, ಮತ್ತು ನಮ್ಮಂಥವ್ರು ಕೂಡ ನಾವು ಅವ್ರಿಗೆ ಫೋನ್ ಮಾಡ್ತಾ ಇರ್ತೀವಿ, ಮತ್ತು ಬರ್ತ್ಡೇಗಳಂತೂ ಇರುತ್ತೆ. ಇಂಥ ಎಲ್ಲ ಕಷ್ಟಗಳನ್ನು ಸಹಿಸ್ಕೊಂಡು ಈ ಒಂದು ಕಾರುಣ್ಯ ಆಶ್ರಮವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅಂತಂದರೆ ಅವ್ರ ಕೆಲಸ ನಾವು ಶ್ಲಾಘನೀಯ ಅಂತಲೇ ಹೇಳ್ಬೋದು. ಅವ್ರ ಬಗ್ಗೆ ನಾವು ಇವತ್ತು ಇಡೀ ದಿನ ಹೇಳಿದ್ರು ಕೂಡ ಕಡಿಮೆನೆ. ಬಟ್ ನಾವೆಲ್ಲ ಏನು ಎಚ್ಚರಿಕೆ ವಹಿಸ್ಕೋಬೇಕು ಅಂತಂದರೆ ಇಂಥ ಆಶ್ರಮಗಳು ಕಡಿಮೆ ಆಗ್ತಾ ಹೋಗಬೇಕು, ತಂದೆ ತಾಯಿಗಳನ್ನು ನಾವು ಚೆನ್ನಾಗಿ ನೋಡ್ಕೋಬೇಕು ಅಂತೇಳಿ ತಮ್ಮಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು, ಧನ್ಯವಾದಗಳು. ಈ ಸಂದರ್ಭದಲ್ಲಿ ಸಂಸ್ಥಾಪಕರಾದ ಅಮರಯ್ಯ ಸ್ವಾಮಿ ಹಿರೇಮಠ್, ಡಾಕ್ಟರ್ ಚನ್ನಬಸವ ಸ್ವಾಮಿ ಹಿರೇಮಠ್, ಕರಿಬಸಯ್ಯ ಸ್ವಾಮಿ ಸೇರಿದಂತೆ ಇನ್ನಿತರರು ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್, ಬಸವರಾಜ್ ಬುಕ್ಕನಹಟ್ಟಿ, BV5 ನ್ಯೂಸ್ ಕನ್ನಡ, ಸಿಂಧನೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.